ಈ ರೀತಿ ಫೋಟೋಸ್‌ನ ಹೇಗೆ ಎಡಿಟ್ ಮಾಡೋದು ಅಂತ ತಿಳಿಸ್ಕೊಡ್ತೀನಿ. ಈ ರೀತಿ ಫೋಟೋಸ್‌ನ ಎಡಿಟ್ ಮಾಡಿ ವಾಟ್ಸಪ್ ಡಿಪಿ, ಇನ್‌ಸ್ಟಾಗ್ರಾಮ್ ಡಿಪಿ ಅಥವಾ ಫೇಸ್‌ಬುಕ್ ಡಿಪಿಗೆ ನಾವು ಅಪ್‌ಲೋಡ್ ಮಾಡ್ಕೊಬಹುದು. ಈ ರೀತಿ ಫೋಟೋಸ್‌ನ ಎಡಿಟ್ ಮಾಡಕ್ಕೆ ಪ್ಲೇ ಸ್ಟೋರ್ ಆಪ್‌ನ ಓಪನ್ ಮಾಡ್ಕೊಂಡು ಇಲ್ಲಿ ಸರ್ಚ್ ಬಾರ್‌ನಲ್ಲಿ ಪಿಕ್ಸರ್ಟ್ ಅಂತ ಸರ್ಚ್ ಮಾಡ್ಕೊಬೇಕು. ಸರ್ಚ್ ಮಾಡ್ಕೊಂಡು ಈ ಆಪ್‌ನ ಡೌನ್‌ಲೋಡ್ ಮಾಡ್ಕೊಬೇಕು. ಡೌನ್‌ಲೋಡ್ ಮಾಡಿ ಓಪನ್ ಮಾಡಬೇಕು. ಓಪನ್ ಮಾಡಿದಾಗ ಫಸ್ಟ್ ಟೈಮ್ ಈ ಆಪ್‌ನ ಜಿಮೇಲ್ ಐಡಿಯಿಂದ ಲಾಗಿನ್ ಆಗೋಕೆ ಕೇಳುತ್ತೆ. ಜಿಮೇಲ್ ಐಡಿಯಿಂದ ಲಾಗಿನ್ ಆಗಬೇಕು. ಲಾಗಿನ್ ಆದ್ಮೇಲೆ ನೆಕ್ಸ್ಟ್ ಈ ರೀತಿ ಬರುತ್ತೆ. ಇಲ್ಲಿ ಎಡಿಟ್ ಎ ಫೋಟೋ ಅಂತ ಆಪ್ಷನ್ ಇರುತ್ತೆ. ಇದ್ರ ಮೇಲೆ ಕ್ಲಿಕ್ ಮಾಡಬೇಕು. ನೆಕ್ಸ್ಟ್ ಈ ರೀತಿ ಬರುತ್ತೆ. ಇಲ್ಲಿ ಬ್ಯಾಕ್ ಗ್ರೌಂಡ್ ಅಂತ ಆಪ್ಷನ್ ಇರುತ್ತೆ. ಈ ಒಂದು ಆಪ್ಷನ್ ಮೇಲೆ ಕ್ಲಿಕ್ ಮಾಡಬೇಕು. ನೆಕ್ಸ್ಟ್ ಇಲ್ಲಿ ವೈಟ್ ಕಲರ್ ನ ಸೆಲೆಕ್ಟ್ ಮಾಡ್ಕೊಬೇಕು. ಸೆಲೆಕ್ಟ್ ಮಾಡ್ಕೊಂಡಾದ್ಮೇಲೆ ನೆಕ್ಸ್ಟ್ ಈ ರೀತಿ ಬರುತ್ತೆ. ಒಂದು ಆಡ್ಸ್ ಬರುತ್ತೆ ಅಥವಾ ಡೈರೆಕ್ಟ್ ಆಗಿ ಬರುತ್ತೆ. ಆಡ್ಸ್ ಬಂದ್ರೆ ಇದನ್ನ ನೋಡ್ಕೊಂಡು ಇಲ್ಲಿ ಇಂಟು ಮಾರ್ಕ್ ಮೇಲೆ ಕ್ಲಿಕ್ ಮಾಡಬೇಕು. ನೆಕ್ಸ್ಟ್ ಈ ರೀತಿ ಬರುತ್ತೆ. ಇಲ್ಲಿ ಕ್ರಾಪ್ ಅಂತ ಆಪ್ಷನ್ ಇರುತ್ತೆ. ಇದ್ರ ಮೇಲೆ ಕ್ಲಿಕ್ ಮಾಡಿ ಮತ್ತೆ ಇಲ್ಲಿ ಕ್ರಾಪ್ ಅಂತ ಆಪ್ಷನ್ ಇರುತ್ತೆ. ಇದ್ರ ಮೇಲೆ ಕ್ಲಿಕ್ ಮಾಡಬೇಕು. ನೆಕ್ಸ್ಟ್ ಇಲ್ಲಿ ಹಾಗೆ ಸ್ಕ್ರೋಲ್ ಮಾಡಬೇಕು. ಇಲ್ಲಿ ಪೋರ್ಟ್ರೇಟ್ ಅಂತ ಆಪ್ಷನ್ ಇರುತ್ತೆ. ಇದನ್ನ ಸೆಲೆಕ್ಟ್ ಮಾಡ್ಕೊಂಡು ಇಲ್ಲಿ ಮೇಲ್ಗಡೆ ರೈಟ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಬೇಕು. ನೆಕ್ಸ್ಟ್ ಇಲ್ಲಿ ಹಾಗೆ ಸ್ಕ್ರೋಲ್ ಮಾಡಬೇಕು. ಇಲ್ಲಿ ಶೇಪ್ ಅಂತ ಆಪ್ಷನ್ ಇರುತ್ತೆ. ಈ ಒಂದು ಆಪ್ಷನ್ ಮೇಲೆ ಕ್ಲಿಕ್ ಮಾಡಬೇಕು. ನೆಕ್ಸ್ಟ್ ಈ ರೀತಿ ಬರುತ್ತೆ. ಇಲ್ಲಿ ಕೆಲವು ಶೇಪ್ ಆಪ್ಷನ್ ಗಳು ಇರುತ್ತೆ. ನೀವು ಇಲ್ಲಿ ನೋಡ್ತಾ ಇರಬಹುದು. ಹಾಗೆ ಸ್ವೈಪ್ ಮಾಡಿದ್ರೆ ಇಲ್ಲಿ ತುಂಬಾ ಶೇಪ್ ಆಪ್ಷನ್ ಗಳಿದೆ. ಇಲ್ಲಿ ಫಸ್ಟ್ ನೇದೇ ರೌಂಡ್ ಸರ್ಕಲ್ ಅದು ಸೆಲೆಕ್ಟ್ ಆಗಿರುತ್ತೆ. ನೆಕ್ಸ್ಟ್ ಇಲ್ಲಿ ಕಲರ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಇಲ್ಲಿ ಆ ಒಂದು ರೌಂಡ್ ಸರ್ಕಲ್ ನಮಗೆ ಯಾವ ಕಲರ್ ಬೇಕು ಅದನ್ನ ಸೆಲೆಕ್ಟ್ ಮಾಡ್ಕೊಬೇಕು. ನಿಮ್ಗೆ ಇಷ್ಟ ಆಗೋ ಕಲರ್ ನ ನೀವು ಸೆಲೆಕ್ಟ್ ಮಾಡ್ಕೊಳ್ಳಿ. ನಾನು ಇಲ್ಲಿ ಇವಾಗ ಎಲ್ಲ ಕಲರ್ ನ ಸೆಲೆಕ್ಟ್ ಮಾಡ್ಕೋತೀನಿ. ಸೆಲೆಕ್ಟ್ ಮಾಡ್ಕೊಂಡು ಇಲ್ಲಿ ಈ ಒಂದು ಆರೋ ಮೇಲೆ ಸ್ವಲ್ಪ ಕ್ಲಿಕ್ ಮಾಡ್ಕೊಂಡು ಈ ಒಂದು ಶೇಪ್ ನ ನಾವು ಎಷ್ಟಕ್ಕೆ ಬೇಕೋ ಅಷ್ಟಕ್ಕೆ ಈ ರೀತಿ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಬೇಕು. ಅಡ್ಜಸ್ಟ್ ಮಾಡ್ಕೊಂಡು ಇಲ್ಲಿ ಮೇಲ್ಗಡೆ ರೈಟ್ ಅಂತ ಆಪ್ಷನ್ ಇರುತ್ತೆ. ಇದ್ರ ಮೇಲೆ ಕ್ಲಿಕ್ ಮಾಡಬೇಕು. ನೆಕ್ಸ್ಟ್ ಇಲ್ಲಿ ಹಾಗೆ ಸ್ವೈಪ್ ಮಾಡಬೇಕು. ಇಲ್ಲಿ ಆಡ್ ಫೋಟೋ ಅಂತ ಆಪ್ಷನ್ ಇರುತ್ತೆ. ಈ ಒಂದು ಆಪ್ಷನ್ ಮೇಲೆ ಕ್ಲಿಕ್ ಮಾಡಬೇಕು. ನೆಕ್ಸ್ಟ್ ನಾವು ಅಲ್ಲಿಗೆ ಎಡಿಟ್ ಮಾಡಬೇಕಾಗಿರುವಂತ ಫೋಟೋನ ನಾವು ಅಲ್ಲಿಗೆ ಸೆಲೆಕ್ಟ್ ಮಾಡ್ಕೊಬೇಕು. ನಾನು ಇಲ್ಲಿ ಎಕ್ಸಾಂಪಲ್ ಗೆ ಒಂದು ಫೋಟೋನ ಸೆಲೆಕ್ಟ್ ಮಾಡ್ಕೊತೀನಿ. ಫೋಟೋನ ಸೆಲೆಕ್ಟ್ ಮಾಡ್ಕೊಂಡಾದ್ಮೇಲೆ ನೆಕ್ಸ್ಟ್ ಇಲ್ಲಿ ಮೇಲ್ಗಡೆ ಆಡ್ ಅಂತ ಇರುತ್ತೆ. ಇದ್ರ ಮೇಲೆ ಕ್ಲಿಕ್ ಮಾಡಬೇಕು. ನೆಕ್ಸ್ಟ್ ಆ ಫೋಟೋ ಅಲ್ಲಿ ಆಡ್ ಆಗುತ್ತೆ. ಅದನ್ನ ನಾವು ಈ ರೀತಿ ಸ್ವಲ್ಪ ದೊಡ್ಡ ಮಾಡ್ಕೊಬೇಕು. ದೊಡ್ಡ ಮಾಡ್ಕೊಂಡು ಈ ರೀತಿ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಬೇಕು. ನೆಕ್ಸ್ಟ್ ಇಲ್ಲಿ ಕೆಳಗಡೆ ಲೆಫ್ಟ್ ಸೈಡ್ ಗೆ ಆಗಿ ಸ್ವೈಪ್ ಮಾಡಬೇಕು. ಇಲ್ಲಿ ಶೇಪ್ ಅಂತ ಆಪ್ಷನ್ ಇರುತ್ತೆ. ಇದ್ರ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ಪರ್ಸನ್ ಆಪ್ಷನ್ ನ ಸೆಲೆಕ್ಟ್ ಮಾಡ್ಕೊಂಡು ಇಲ್ಲಿ ಮೇಲ್ಗಡೆ ರೈಟ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಬೇಕು. ನೆಕ್ಸ್ಟ್ ಈ ರೀತಿ ಬರುತ್ತೆ. ಇಲ್ಲಿ ಇದನ್ನ ಈ ಫೋಟೋನ ನಾವು ಆ ಒಂದು ಶೇಪ್ ಗೆ ನಮ್ಗೆ ಎಷ್ಟಕ್ಕೆ ಬೇಕೋ ಅಷ್ಟಕ್ಕೆ ಈ ರೀತಿ ಅಡ್ಜಸ್ಟ್ ಮಾಡ್ಕೊಬೇಕು. ಅಡ್ಜಸ್ಟ್ ಮಾಡ್ಕೊಂಡು ಶೇಪ್ ಇಂದ ಹೊರಗಡೆಗೆ ನಾವು ಈ ರೀತಿ ಒಂದ್ ಸ್ವಲ್ಪ ಫೋಟೋನ ಅಡ್ಜಸ್ಟ್ ಮಾಡ್ಕೊಬೇಕು. ಮೇಲೆ ಮತ್ತೆ ಕೆಳಗೆ ಎದು ಬರುತ್ತೆ ಅದನ್ನ ನಾವು ಇಲ್ಲಿ ಎರೇಸ್ ಮಾಡ್ಕೊಬೇಕು. ಎರೇಸ್ ಮಾಡಕ್ಕೆ ಇಲ್ಲಿ ಎರೇಸ್ ಅಂತ ಆಪ್ಷನ್ ಇರುತ್ತೆ ಮೇಲೆ. ಇದ್ರ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ಎರೇಸ್ ಆಪ್ಷನ್ ಸೆಲೆಕ್ಟ್ ಮಾಡ್ಕೊಂಡು ಇಲ್ಲಿ ಸೈಜ್ ಅಂತ ಆಪ್ಷನ್ ಇರುತ್ತೆ. ಅದನ್ನ ಎರೇಸ್ ಮಾಡೋ ಸೈಜ್ ಅದನ್ನ ಸ್ವಲ್ಪ ಕಡಿಮೆ ಮಾಡ್ಕೊಂಡು ಈ ಒಂದು ಫೋಟೋನ ಝೂಮ್ ಮಾಡ್ಕೊಬೇಕು. ಝೂಮ್ ಮಾಡಿ ಆ ಒಂದು ಶೇಪ್ ಇಂದ ಹೊರಗಡೆ ಬಂದಿರುತ್ತಲ್ಲ ಆ ಒಂದು ಫೋಟೋ ಅದನ್ನ ನಾವು ಈ ರೀತಿ ಸ್ವಲ್ಪ ಎರೇಸ್ ಮಾಡ್ಕೊಬೇಕು. ನೀವು ಇಲ್ಲಿ ನೋಡ್ತಾ ಇರಬಹುದು ಈ ರೀತಿ ಆ ರೌಂಡ್ ಶೇಪ್ ಹೇಗಿದೆ ಆ ರೀತಿ ನಾವು ಇಲ್ಲಿ ಎರೇಸ್ ಮಾಡ್ಕೊಬೇಕು. ಅದಕ್ಕೆ ಮ್ಯಾಚ್ ಆಗೋ ತರ ಈ ರೀತಿ. ನೆಕ್ಸ್ಟ್ ಎರೇಸ್ ಮಾಡುವಾಗ ಆ ಒಂದು ಶೇಪ್ ಒಳಗಡೆನೂ ನಾವು ಏನಾದ್ರು ಅಕಸ್ಮಾತ್ ಸ್ವಲ್ಪ ಎರೇಸ್ ಮಾಡಿದ್ರೆ ಆ ಒಂದು ಕಲರ್ ಕಾಣಿಸುತ್ತೆ ಶೇಪ್ ಕಲರ್. ಅವಾಗ ಅದನ್ನ ನಾವು ರಿಸ್ಟೋರ್ ಮಾಡಕ್ಕೆ ಇಲ್ಲಿ ರಿಸ್ಟೋರ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ ನಾವು ಮತ್ತೆ ಈ ರೀತಿ ರಿಸ್ಟೋರ್ ಮಾಡ್ಕೊಬಹುದು. ಆ ಒಂದು ಫೋಟೋನ ನಾವು ಈ ರೀತಿ ಎರೇಸ್ ಮಾಡಾದ್ಮೇಲೆ ನೆಕ್ಸ್ಟ್ ಇಲ್ಲಿ ಮೇಲ್ಗಡೆ ರೈಟ್ ಆಪ್ಷನ್ ಇರುತ್ತೆ. ಇದ್ರ ಮೇಲೆ ಕ್ಲಿಕ್ ಮಾಡಬೇಕು. ನೆಕ್ಸ್ಟ್ ಇಲ್ಲಿ ಈ ಒಂದು ಆರೋ ಮೇಲೆ ಕ್ಲಿಕ್ ಮಾಡಬೇಕು. ಅವಾಗ ಈ ಒಂದು ಫೋಟೋ ನಮ್ಮ ಫೋನ್ಗೆ ಸೇವ್ ಆಗುತ್ತೆ. ನೆಕ್ಸ್ಟ್ ನಾನು ಇದೇ ತರದ ವಿಡಿಯೋಸ್ ನ ಅಪ್ಲೋಡ್ ಮಾಡಿದಾಗ ನೀವು ನೋಡಬೇಕು ಅಂದ್ರೆ ಈ ವಿಡಿಯೋ ಕೆಳಗಡೆ ಫ್ರೀ ಆಗಿ ಸಬ್ಸ್ಕ್ರೈಬ್ ಅಂತ ಬಟನ್ ಇರುತ್ತೆ. ಕ್ಲಿಕ್ ಮಾಡಿ ಮತ್ತೆ ಪಕ್ಕದಲ್ಲಿರೋ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿ. ನೀವು ಈ ರೀತಿ ಮಾಡೋದ್ರಿಂದ ನಾನು ಯಾವುದೇ ಒಂದು ಹೊಸ ವಿಡಿಯೋ ಅಪ್ಲೋಡ್ ಮಾಡಿದಾಗ ನಿಮಗೆ ನೋಟಿಫಿಕೇಶನ್ ಮುಖಾಂತರ ಬರುತ್ತೆ. ವಿಡಿಯೋ ಇಷ್ಟ ಆದ್ರೆ ಒಂದು ಲೈಕ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಮತ್ತೆ ಫ್ಯಾಮಿಲಿಗೂ ಶೇರ್ ಮಾಡಿ.